ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು. ಈ ಹಿಂದೆ ಸರ್ವೋಚ್ಚ ನ್ಯಾಯಾಲಯವು 7 ನ್ಯಾಯಮೂರ್ತಿಗಳ ಪೀಠದಲ್ಲಿ ಒಂದು ಐತಿಹಾಸಿಕ ತೀರ್ಪನ್ನ ನೀಡಿತು. ಡಿ.ವೈ. ಚಂದ್ರಚೂಡ್ ಅವರ ನೇತೃತ್ವದ ಈ ಒಂದು 7 ನ್ಯಾಯಮೂರ್ತಿಗಳ ಪೀಠದಲ್ಲಿ ಇವರು ಏನು ಒಂದು ಅಂದ್ರೆ ಒಳ ಮೀಸಲಾತಿಯನ್ನ ಜಾರಿಗೆ ತರ್ತಕ್ಕಂಥ ಅಧಿಕಾರವನ್ನ ರಾಜ್ಯಗಳಿಗೆ ಕೊಡುವಂಥದ್ದು. ಈ ಒಂದು ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗದ ಶಿಫಾರಸುಗಳನ್ನ ಒಳಗೊಂಡಂತ ಈ ಒಂದು ತೀರ್ಪು ಪರಿಶಿಷ್ಟರಲ್ಲಿ ಅತಿ ಹಿಂದುಳಿದವರನ್ನು ಗುರುತಿಸಿ ಒಳ ಮೀಸಲಾತಿ ನೀಡುವ ರಾಜ್ಯ ಸರ್ಕಾರಗಳ ಅಧಿಕಾರವನ್ನು ಎತ್ತಿ ಹಿಡಿದಿರುವ ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಇದ್ದ ಮುಖ್ಯ ಅಡಚಣೆಯೊಂದು ನಿವಾರಣೆಯಾಗಿದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಜಜ್ಮೆಂಟ್ಗೆ ಅವರು ಪ್ರಶಂಸೆಯನ್ನು ವ್ಯಕ್ತ ಮಾಡಿದ್ದಾರೆ. ಇಲ್ಲಿ ಮೀಸಲಾತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ, ಆದರೆ ಅದರಲ್ಲಿಯೇ ಸಹಿತ ಮತ್ತೆ ಒಳ ಮೀಸಲಾತಿ ಅಂಥೇಳಿ ಯಾರಿಗೆ ಮೀಸಲಾತಿ ತಲುಪಿಲ್ವೋ ಅವರಿಗೂ ಸಹಿತ ಮುಟ್ಟಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯಿಂದ ಈ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಇದರಿಂದ ಮತ್ತೊಂದು ಲಾಭ ಏನಂದ್ರೆ ಮುಖ್ಯವಾಣಿಗೆ ಇರ್ತಕ್ಕಂಥ ಕೆಲವು ಜಾತಿಗಳು ಮೀಸಲಾತಿಯಲ್ಲೂ ಸಹಿತ ಅವು ಒಳ ಮೀಸಲಾತಿಯನ್ನು ಕೇಳುವಂತ ಒಂದು ಹೋರಾಟ ನಡೆದಿದೆ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ 2A ಮೀಸಲಾತಿಯನ್ನು ಪಡಿತಕ್ಕಂಥ ಅತಿ ಹೆಚ್ಚು ಸಂಖ್ಯೆ ಇರುವಂತ ಕುರುಬ ಸಮಾಜವೂ ಸಹಿತ ಈ ಒಂದು 2Aದಲ್ಲಿನ ನಮಗೆ ಒಳ ಮೀಸಲಾತಿ ಕೊಡಿ, ನಮಗೆ ಮೀಸಲಾತಿ ಮುಟ್ತಾನೆ ಇಲ್ಲ ಅನ್ನುವಂಥ ಕೂಗುಗಳು ಹೋರಾಟಗಳು ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಸಹಿತ 3Bಯಲ್ಲಿ ಲಿಂಗಾಯತ ಸಮಾಜ ಅಂತಕ್ಕಂಥದ್ರಲ್ಲಿ ಲಿಂಗಾಯತ ಸಮಾಜದ ಒಳಪಂಗಡಗಳು ಅವು ಸಹಿತ ಒಳ ಮೀಸಲಾತಿಯನ್ನು ಕೊಡ್ರಿ ಅನ್ನುವಂಥ ಹೋರಾಟಕ್ಕೆ ಇದೊಂದು ನಾಂದಿ ಆಗ್ತದೆ ಅಂತ ಅನ್ನುವಂಥ ಮಾತನ್ನು ನಾನು ಹೇಳಬಯಸ್ತೀನಿ. ಯಾಕಂದ್ರೆ ಲಿಂಗಾಯತ ಸಮಾಜದಲ್ಲಿ ಈಗಾಗಲೇ 3Bಯಲ್ಲಿ 5% ಮೀಸಲಾತಿಯನ್ನ ಕೊಡಲಾಗಿದೆ. ಈ 5% ಮೀಸಲಾತಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಸಮಾಜಗಳು ಅಂದ್ರೆ ಪಂಚಮಸಾಲಿ ಸಮಾಜನ ಒಂದು ಉದಾಹರಣೆಗಾಗಿ ತಗೊಂಡ್ರೆ ಈ ಸಮಾಜ ನ್ಯಾಯ ತಲುಪ್ತಾ ಇಲ್ಲ ಅಂತಕ್ಕಂಥ ಕೂಗು ಅಲ್ಲಿಯೂ ಸಹಿತ. ಅಂದ್ರೆ ಈ ಒಂದು ಪರಿಶಿಷ್ಟರಿಗೆ ಕೊಟ್ಟಿರ್ತಕ್ಕಂಥ ಒಳ ಮೀಸಲಾತಿ ಯೋಜನೆಯ ಲಾಭ ಮುಂದಿನ ದಿನಮಾನಗಳಲ್ಲಿ ಸಹಿತ ಈ ಹಿಂದುಳಿದ ವರ್ಗಗಳಲ್ಲಿ ಇರ್ತಕ್ಕಂಥ ಒಂದು ಗುಂಪಿನಲ್ಲಿ ಅಲ್ಲಿಯೂ ಸಹಿತ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಪರಿಪಾಠ ಮುಂದುವರಿಯುವ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.